ಇನ್ನು ಜನರ ಕಣ್ಣು ದೃಷ್ಟಿ ಬಿದ್ದು ಕೆಟ್ಟ ದೃಷ್ಟಿ ಬಂದು ನೀವು ಮಾಡ್ತಾರಂಥ ವ್ಯಾಪಾರ ಹಾಳಾಗ್ತಾಯಿತ್ತು ಅಂತಂದರೆ, ನಷ್ಟ ಆಗ್ತಾಯಿತ್ತು ಅಂತಂದರೆ, ನೋಡಿ ಜನರ ದೃಷ್ಟಿಯಿಂದನೇ ನಿನಗೇನು ಬಿಡಪ್ಪ ಒಳ್ಳೆ ವ್ಯಾಪಾರ ಆಗ್ತದೆ, ದಿನಕ್ಕೆ 1 ಕೋಟಿ ದುಡಿತೀಯ ಅಂದ್ಬಿಡ್ತಾರೆ. ಅದು ನಿಮಗೆ ತೊಂದರೆ ಆಗುತ್ತೆ. ಆವಾಗ ನಿಮಗೆ ವ್ಯಾಪಾರ ಆಗುವಂಥದ್ದು ಕಡಿಮೆ ಆಗುತ್ತೆ. ಬಿಡಿ ಸರಿ ನಾನು ಗೆಲ್ತೀನಿ ಅಂತಂದರೆ ಸಾಕು, ಅವನು ಸೋತು ಬಿಡ್ತಾನೆ. ನೋಡೋಣ ಕಷ್ಟಪಟ್ಟು ಗೆಲ್ಲೇಬೇಕು, ನಾನು ಮಾಡೇ ಮಾಡ್ತೀನಿ. ಬೈ ಚಾನ್ಸ್ ಎಲ್ಲೋ ಒಂದು ಕಡೆ ಚೂರು ಲೈಟಾಗಿ ಭಯ ಇತ್ತು ಅಂತಂದರೆ ಅವ್ನು ಗೆಲ್ತಾನೆ. ಈ ಸರಿ ನಾನೇ ಗೆಲ್ಲೋದಂತ ಅಹಂಕಾರ ಮಾಡ್ಕೋತು ಅಂತಂದರೆ ಮುಗಿದೋಯ್ತು ಕತೆ ಅಂತಲ್ಲ. ಅದಕ್ಕೆ ನೀವು ಏನು ಮಾಡಬೇಕು, ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಮಹಾದೇವಿ ಚಿದ್ಮಿಷ್ಟಪತ್ನಿ ಚಿಮಹಿ ತನ್ನ ಐಶ್ವರ್ಯಲಕ್ಷ್ಮಿ ಪ್ರಚೋದನೆಗೆ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವ ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯಿತು ಅಂತಂದರೆ, ನೆನಪಿನ ಶಕ್ತಿ ಹೆಚ್ಚಿಗೆ ಮಾಡಿಕೊಳ್ಳೋದಕ್ಕೆ ಯಾವ ಒಂದು ಮುದ್ರೆನ ಮಾಡಬೇಕು ಅಂತ ನಾವು ನೋಡೋದಾಯಿತು ಅಂತಂದರೆ, ಜ್ಞಾನ ಮುದ್ರೆ. ಭಾಳ ಜನಕ್ಕೆ ನೆನಪಿನ ಶಕ್ತಿನೇ ಇರೋದಿಲ್ಲ, ಕಳ್ಕೊತಾ ಇರ್ತದೆ ಅಂತಲ್ಲ. ಅದು 15 ನಿಮಿಷಗಳ ಕಾಲ ಮಾಡಿ. ಹೆಬ್ಬೆರಳು ಪ್ಲಸ್ ತೋರ್ಬೆರಳು, ಮಿಕ್ಕ 3 ಬೆರಳುಗಳು ನೇರವಾಗಿರುವಂತೆ ಎಚ್ಚರ ವಹಿಸು. ಏನಿಲ್ಲ, ಜ್ಞಾನ ತುಂಬ ಸಿಂಪಲ್. 15 ನಿಮಿಷಗಳ ಕಾಲ ಕೇವಲ 21 ದಿನ ಮಾಡಿ. ನೆನಪಿನ ಶಕ್ತಿ ಹೆಚ್ಚುತ್ತಾ ಹೋಗುತ್ತೆ, ಮರ್ತೋಗೋಂಥದ್ದು ಕಡಿಮೆ ಆಗಿಬಿಡುತ್ತೆ. ಮರವು ಅನ್ನೋದೇ ಮರ್ತೋಗ್ಬಿಡುತ್ತೆ ನಿಮಗೆ. ಆ ಥರ ಒಂದು ಇದನ್ನು ಮಾಡಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥದ್ದು ಮುದ್ರೆಯ ವಿಚಾರ. ಇನ್ನು ಜೀವನದಲ್ಲಿ ಏನು ಅಂತಂದರೆ, ಗಂಡ ಹೆಂಡತಿ ಜಗಳ ಆಗ್ತಾನೆ ಇರುತ್ತೆ. ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ. ಗೊತ್ತಲ್ಲ, ನಮಗೆ ಸ್ವರ್ಗಕ್ಕೆ ಸಮ ಯಾವುದು ಗೊತ್ತಾ? ನೋಡಿ, ಗಂಡ ಹೆಂಡತಿ ಅಂತಂತ ನಡುವೆ ಜಗಳ, ಎಷ್ಟೇ ಜಗಳ ಆಗಲಿ ಗೊತ್ತಲ್ಲ, ಅದು ಮರುದಿನವೇ ಏನೂ ನಡೆದಿಲ್ಲ ಅಂತ ನಗು ನಗುತ್ತಾ ಮಾತಾಡಿದ್ರೆ ಸಾಕು, ಅದು ಸ್ವರ್ಗಕ್ಕೆ ಸಮಾನ. ಗಂಡ ಹೆಂಡತಿ ಜೊತೆ ಏನೇ ನಡೆದ್ರು, ಏನೇ ಜಗಳ ಆದರೂ ಕೂಡ ಮರುದಿನ ಅದು ಏನೂ ನಡೆದಿಲ್ಲ ಅಂತ ನಗ್ನಗ್ತಾ ಮಾತಾಡ್ತಾ ಇತ್ತು ಅಂತಂದರೆ ಅದು ಸ್ವರ್ಗಕ್ಕೆ ಸಮವಾಗಿರುತ್ತದೆ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಮೇಯ್ನಾಗಿ ಅಂತ ನಾವು ನೋಡೋದಾಯಿತು ಅಂತಂದರೆ, ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ. ಅಂದರೆ ನಿಮ್ಮ ಜಗಳಗಳು ಏನೇ ಇತ್ತು ಅಂತಂದರೆ, ಒಂದು ಮಕ್ಕಳ ಮುಂದೆ ಮಾಡೋದಕ್ಕೆ ಹೋಗಬೇಡಿ. ಹೆಂಡತಿಗೆ ಏನಾದ್ರು ಕೋಪ ಬಂತು ಅಂತ ಅಂದರೆ, ಮಕ್ಕಳೇನಾರು ಇತ್ತು ಅಂತಂದರೆ, ಆಯ್ತಮ್ಮ ಸರಿ ಸರಿ ಆಮೇಲೆ ಮಾತಾಡೋಣ ಅಂದ್ಬಿಟ್ಟು ಪೋಸ್ಟ್ಪೋನ್ ಮಾಡಿ. ಆಯಿತು ಸರಿ ಸರಿ ಏನೊಂದು ಮಾಡೋಣ ಅಂದ್ಬಿಟ್ಟು ಪೋಸ್ಟ್ಪೋನ್ ಮಾಡಿ. ಅಥವಾ ಗಂಡ ಏನಾದ್ರು ಜಗಳ ಮಾಡೋಕ್ಕೆ ಬಂತಂದರೆ, ಆಯಿತು ರೀ ಏನೊಂದು ಮಾಡೋಣ ಸುಮ್ಮನಿರಿ, ಇವಾಗ ಸುಮ್ಮನಿರಿ ಅಂತ ಸೈಲೆಂಟಾಗಿ ಇರಿಸ್ಬಿಡ್ಬೇಕು. ಆಮೇಲೆ ಮಕ್ಕಳು ಆ ಕಡೆ ಹೋದಾಗ ನೀವು ಜಗಳ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತಲ್ಲ. ಹಾಗಾಗಿ ಏನು ಮಾಡಬೇಕು ಮೇಯ್ನಾಗಿ ಅಂತಂದರೆ, ಮಕ್ಕಳ ಮುಂದೆ ಯಾವುದೇ ಕಾರಣಕ್ಕೂ ಜಗಳಗಳನ್ನು ಆಡೋಕ್ಕೆ ಹೋಗ್ಬಿಡಿ. ಮತ್ತು ಮಕ್ಕಳ ಮುಂದೆ ಅವ್ನು ಸರಿ ಇಲ್ಲ ಇವನು ಸರಿ ಅಂತ ನೀವು ಗಂಡ ಹೆಂಡತಿ ಮಾತಾಡ್ಕೊಳಕ್ಕೆ ಹೋಗ್ಬಿಡಿ ಅಂತಲ್ಲ. ನೀವು ದ್ವೇಷ ಇಟ್ಕೊಳ್ಳದೆ ಅವರು ಕೂಡ ದ್ವೇಷವನ್ನು, ನಿಮಗೂ ಮಕ್ಕಳಿಗೂ ಅದಕ್ಕೆ ಸಂಬಂಧ ಇಲ್ಲ, ನೀವು ದ್ವೇಷವನ್ನು ಇಟ್ಕೊತೀರ. ಅಂದರೆ ನೀವು ದ್ವೇಷವನ್ನು ಇಟ್ಕೊಂಡಿರ್ತೇವೆ. ಎಕ್ಸಾಂಪಲ್, ಎದುರುಗಡೆ ಮನೆಯವರು ಏನೋ ಕಾಟ ಕೊಡ್ತಾ ಇರ್ತಾರೆ, ಅವಳು ನೋಡಿ ಹೆಂಗೆ ಮಾಡ್ತಾಳೆ, ಅವಳು ಸರಿ ಇಲ್ಲ, ಅವಳು ಹಂಗಾಗಲಿ ಹಿಂಗಾಗಲಿ, ನಂಗೆ ಎಷ್ಟು ಬೇಜಾರಾಗೋಯ್ತಪ್ಪ, ನನಗೆ ಎಷ್ಟು ಅವಮಾನ ಆಗೋಯ್ತಪ್ಪ ಅಂತ ನೀವು ಅನ್ಕೋತಂದರೆ, ಮಕ್ಕಳು ಮನಸ್ಸನ್ನು ನೋವು ಮಾಡ್ಕೋತವೆ. ಮಕ್ಕಳು ಮನಸ್ಸು ನೋವು ಮಾಡ್ಕೊಳ್ಳದೆ ಅವರ ಮೇಲೆ ದ್ವೇಷವನ್ನು ಸಾಧಿಸದೆ ಕಲ್ಲು ಹೊಡೆಯುವಂಥದ್ದು. ಆವಾಗ ಮಕ್ಕಳು ಕೂಡ ಮಕ್ಳಿಗೆ ಅವ್ರೇನಾದ್ರು ಮಾಡೋವಂಥದ್ದು, ಬೈಯೋದು, ಹೊಡೆಯೋಂಥದ್ದು, ನಿಮ್ಮ ಸೈಡ್ನ ಇನ್ನಷ್ಟು ತೀರಿಸ್ಕೊಳ್ಳೋಂಥದ್ದು ಮಕ್ಕಳು ಮೇಲೂ ಕೂಡ ಎಫೆಕ್ಟ್ ಆಗ್ತಾ ಬರುತ್ತೆ. ಅದಕ್ಕೆ ಗಂಡ ಹೆಂಡತಿ ಏನೇ ಜಗಳ ಇತ್ತು ಅಂತಂದರೂ ಕೂಡ ನೀವು ಮಕ್ಕಳ ಮುಂದೆ ಜಗಳವನ್ನು ಆಡೋದಕ್ಕೆ ಹೋಗಬೇಡಿ. ಏನೇ ಇದ್ರೂ ಕೂಡ 4 ಗೋಡೆ ಮಧ್ಯದಲ್ಲಿರಬೇಕು. ನಿಮ್ಮ ವಿಚಾರ ಜಗಳ ಆಡಿರೋದು ಯಾರೂ ಕೂಡ ಗೊತ್ತಾಗಬಾರ್ದು. ನೀವು ನಿಮ್ಮ ಆಯಿತು ಆ ಥರ ನೋಡ್ಕೊಳ್ಳಿ. ಸೋತ್ಬಿಡಿ, ಏನೂ ಆಗಲ್ಲ. ಗಂಡಂಗೆ ಹೆಂಡತಿ ಸೋತ್ಬೇಕು, ಹೆಂಡತಿ ಗಂಡ ಸೋತ್ಬೇಕು. ಆಯಿತು ಬಿಡಪ್ಪ ಹಿಂದೆ ಸರಿ ಅಂದ್ಬಿಟ್ಟು ನೀವು ಏನು ಮಾಡ್ತೀರ ಅದೇ ಕೆಲಸವನ್ನು ಮಾಡಿ. ಗಂಡ ಅದು ಮಾಡಬೇಡ ಅಂತಾನೆ, ಆಯಿತು ಮಾಡಲ್ಲ ಅನ್ನಿ, ಕೋಪ ಎಲ್ಲ ತಣ್ಣಗಾಗುತ್ತೆ. ಆಮೇಲೆ ಅದನ್ನೇ ಕೆಲಸ ಮಾಡಿ ಅಂತಲ್ಲ. ಗಂಡ ಉಪ್ಪಿಟ್ಟು ಮಾಡಬೇಡ ಅಂತಂತಾನೆ ಅಲ್ಲ, ನಿಮ್ಗೆ ಅದು ಇಷ್ಟ ಇಲ್ವಾ, ಇಲ್ಲ ಆಯಿತು ನೀವು ಮಾಡದೇ ಇದ್ದರೆ ನಾನು ಮಾಡ್ಕೊಂಡು ತಿಂತೀನಿ ಬಿಡಿ ಅಂತ ಅನ್ನೋಂಗೆ ಇರಬೇಕು. ಅವ್ರಿಗೆ ಬೇರೆ ನೀವು ಮಾಡಿಕೊಡಿ. ಅದು ಬಿಟ್ಟು ಮಾಡಲೇಬೇಡ ಅಂತ ಅನ್ನೋದು, ನಾನು ಮಾಡೇ ಮಾಡ್ತೀನಿ ನನಗೆ ಇಷ್ಟ ಅನ್ನೋವಂಥದ್ದು ಒಬ್ರಿಗಿಷ್ಟ ಇನ್ನೊಬ್ರಿಗೆ ಹಿಂಸೆ ಆಗುತ್ತೆ.
ಅದಾಗಬಾರ್ದು. ಪರಸ್ಪರ ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕು ಅಂತಲ್ಲ. ಇದು ವಿಶೇಷವಾದಂಥ ಒಂದು ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಇನ್ನು ಕೆಲವರು ಗುರುಗಳೇ ಸಾಲದವರು ಫೋನ್ ಮೇಲೆ ಫೋನ್, ಮೆಸೇಜ್ ಮೇಲೆ ಮೆಸೇಜು, ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ ಗುರುಗಳೇ, ಮನೆ ಹತ್ರ ಬಂದು ಕೂಗಾಡಕ್ಕೆ ಕಿರ್ಚಾಡಿ ಕೇಸ್ ಹಾಕ್ತೀನಿ, ಅದು ಮಾಡ್ತೀನಿ ಇದು ಮಾಡ್ತಾಯಿದ್ದೀನಿ ಅಂತಾರೆ ಗುರುಗಳೇ, ಏನು ಮಾಡೋದು ಅನ್ನೋದು ಗೊತ್ತಾಗ್ತಾ ಇಲ್ಲ. ನನ್ನ ತಲೆನೇ ಕೆಡಿಸ್ಕೋಬೇಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಒಂದು ಇಟ್ಕೊಂಡ್ರೆ ಸಾಕು, ನಿಮ್ಮ ಸಾಲ ಸೋಲುಗಳೆಲ್ಲ ತೀರೋಗ್ಬಿಡುತ್ತೆ ಅಲ್ಲ. 100% 3 ಅಮಾವಾಸ್ಯೆ ಕಳೆದ 6 ತಿಂಗಳೊಳಗಡೆ ಸಂಪೂರ್ಣವಾಗಿ ತೀರೋ. ಅಟ್ಲೀಸ್ಟ್ ನಿಮಗೆ 50% ನಿವಾರಣೆ ಆಗಲಿ, ಸಾಲದ ಸಮಸ್ಯೆ ನಿವಾರಣೆ ಆಗಲಿ, ಎಷ್ಟೊಂದು ಅನುಕೂಲ ಆಗುತ್ತೆ. ಬಟ್ ನಾನು ಹೇಳೋದು 100% ಆಗುತ್ತೆ ಅಂತ, ಬಟ್ 50% ಆದರೂ ಎಷ್ಟೊಂದು ಅನುಕೂಲ ಆಗುತ್ತೆ. ಬಟ್ ಹಾಗೇ ಆಗುತ್ತೆ, ತಲೆ ಕೆಡಿಸ್ಕೊಬಿಡಿ. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಇನ್ನು ಕೆಲವ್ರುಗಳಿಗೆ ನಾನು ಸಾಲ ಏನು ಮಾಡಿಲ್ಲ ಗುರುಗಳೇ, ಅಂಥ ಸಾಲ ಏನಿಲ್ಲ, ಬಟ್ ಊಟ ತಿಂಡಿ ಬಟ್ಟೆಗೆ ತೊಂದರೆ ಇಲ್ಲ ಗುರುಗಳೇ, ಆದರೆ ಒಂದು ಸೈಟ್ ತೊಗೊಂಡಿಲ್ಲ, ಮನೆ ಕಟ್ಟೋಕ್ಕಾಗ್ತಾಯಿಲ್ಲ ಗುರುಗಳೇ. ಇನ್ನು ಕೆಲವರು ಅಂತಾರೆ ಗುರುಗಳೇ, ಮಕ್ಕಳು ಓದಿಸ್ಬೇಕು, MBA ಅದು ಇದು ಮಾಡಬೇಕು ಅಂತ ಇದ್ದಾರೆ, 7-8 ಲಕ್ಷ ಖರ್ಚಾಗುತ್ತೆ, ದುಡ್ಡಿಲ್ಲ ಗುರುಗಳೇ. ಮಕ್ಕಳು ವಯಸ್ಸಿಗೆ ಬಂದಿದ್ದಾರೆ ಗುರುಗಳೇ, ಮದುವೆ ಮಾಡೋಕ್ಕೆ ದುಡ್ಡಿಲ್ಲ ಗುರುಗಳೇ, ಹಂಗೆ ನಿಲ್ಲಿಸ್ಬಿಟ್ಟಿದ್ದೀನಿ ಅಂತಾರೆ. ಇನ್ನು ಕೆಲವರು ಗುರುಗಳೇ ನಮ್ಮ ಫ್ರೆಂಡ್ಸು ರಿಲೇಟಿವ್ಸು ಕಾರ್ಗೀರೆಲ್ಲ ತೆಗೆದುಕೊಂಡು ಫಾರಿನ್ ಟೂರ್ಗೆ ಹೋಗಿ ಒಡವೆಗಳೆಲ್ಲ ಮಾಡಿಸ್ಕೊಂಡು ತುಂಬ ಚೆನ್ನಾಗಿದ್ದಾರೆ ಗುರುಗಳೇ, ನನಗೆ ಅದು ಆಗ್ತಾಯಿಲ್ಲ ಗುರುಗಳೇ, ಏನು ಮಾಡೋದು, ಬಟ್ ಊಟ ತಿಂಡಿಗೆ ಏನು ತೊಂದರೆ ಇಲ್ಲ ಅಂತ. ಅಂಥವ್ರು ಕೂಡ ಇಂಪ್ರೂವ್ಮೆಂಟ್ ಆಗೋದಕ್ಕೂ ಕೂಡ ಅಷ್ಟಲಕ್ಷ್ಮಿ ಯಂತ್ರ ಇದೆ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿಟ್ಟು ಪ್ರತಿಷ್ಠಾಪನೆ ಮಾಡ್ತು ಅಂದರೆ ಅದು ಎಂಥದ್ದೇ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗೇ ಆಗುತ್ತೆ, ಆಗಲೇಬೇಕು ಅಲ್ಲ. ಇದು ಅಷ್ಟಲಕ್ಷ್ಮಿ ಯಂತ್ರದ ಒಂದು ಶಕ್ತಿ. ಇನ್ನು ಕೊರಿಯಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಬೇಕು. ಅಥವಾ ನಿಮ್ಮ ಕಡೆಯವ್ರನ್ನ ಯಾರು ಇದ್ದರೆ ಒಳ್ಳೆಯ ವ್ಯಕ್ತಿಯನ್ನು ಕಳಿಸಿ, ನಾನು ಅವ್ರಿಗೆ ಕೊಟ್ಟು ಕಳಿಸ್ತೀನಿ ಅಂತಲ್ಲ. ಯಾರೋ ಕೆಟ್ಟವರು ಬೆಂಗಳೂರಿಗೆ ಹೋಗ್ತಾರೆ ಅಂದ್ಬಿಟ್ಟು ಯಾರೋ ಅವ್ರಿಗೂ ಇದು ಕೈಗುಣ ಸರಿ ಇಲ್ಲ ಅಂಥವ್ರು ಅಂತಾರೆ ತೊಗೊಬಂತು ಅಂತಂದರೆ ಇದಾಗಲ್ಲ. ಯಾಕಂದ್ರೆ ಕೊರಿಯೆಲ್ಲ ಕಳಿಸ ಅಲ್ಲಿ ಇಲ್ಲಿ 808 ಕೈ ಬದಲಾವಣೆಯಾಗಿ ಎನರ್ಜಿ ಔಟ್ ಆಗ್ಬಿಡುತ್ತೆ. ಒಂದು ಕೈ ಅಥವಾ 2 ಕೈ ಬದಲಾವಣೆ ಆದರೆ ಸರಿ ಗೊತ್ತಲ್ಲ. ಹಾಗಾಗಿ ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗೀಕು ಆ ಥರದ್ದು ಏನೂ ಇಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮನೆಲ್ಲಾರು ಇಡ್ಬೋದು, ಬೀರನ್ನಾರು ಇಡ್ಬೋದು, ಯಾರಿಗೂ ಕಾಣದಿದ್ದಂಗೆ ಇಡ್ಬೋದು ಗೊತ್ತಲ್ಲ. ವೈಬ್ರೇಷನ್ ಭಾಳಷ್ಟು ಜನ ಬಂದು ಇದೇನಿದು ಏನು ಅಂತ ಕೇಳ್ತಲ್ಲ ಭಾಳಷ್ಟು ಜನ. ಅದಕ್ಕೋಸ್ಕರ ನೀವು ಬೀರಿನಲ್ಲಿ ಒಂದು ಕಡೆ ಇಟ್ಟರೆ ಸಾಕು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತ ಕೂಡ ನಡೆಯುತ್ತೆ, ಇಟ್ಟರೆ ಸಾಕು ಅದು ಕೆಲಸ ಆಗುತ್ತೆ ಅಲ್ಲ. ಇದು ಕರ್ಮ ಕಳೆದಿದ್ರೆ ಮಾತ್ರ ಇದನ್ನು ತೆಗೆದುಕೊಳ್ಳೋಕ್ಕಾಗೋದು. ಎಲ್ಲರೂ ಅಷ್ಟು ಸುಲಭವಾಗಿ ತೊಗೊಳೋದಕ್ಕಾಗೋದಿಲ್ಲ ಗೊತ್ತಲ್ಲ. ಎಷ್ಟೊಂದು ಜನ ಬಾಗಿಲಿಗೆ ಬಂದು ಹಂಗೆ ವಾಪಸ್ ಹೊರ್ಟೋಗ್ಬಿಡ್ತಾರೆ. ಇನ್ನೂ ಕೆಲವು ಅದು ಶಾಸ್ತ್ರ ಗೀಸ್ತ್ರ ಅದು ಇದು ಕೇಳಿಕೊಂಡು ನಮ್ಮ ಹತ್ರ ಜ್ಯೋತಿಷಿ ಕೇಳ್ಕೊಂಡು ಹೊರಟ್ಬಿಡ್ತಾರೆ. ಇದ್ರ ಬಗ್ಗೆ ಗೊತ್ತೇ ಇರಲ್ಲ ಗೊತ್ತಲ್ಲ. ಗೊತ್ತಾದರೆ ಮಾತ್ರ ಅವ್ರಿಗೆ ಅನುಕೂಲ ಆಗುತ್ತೆ. ಹಣಕಾಸಿನ ಸಮಸ್ಯೆಗೆ ಬೇರೆ ಬೇರೆ ಥರ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತಾ ಬರುತ್ತೆ ಗೊತ್ತಾಗ್ತಲ್ಲ. ಅದಕ್ಕೋಸ್ಕರ ಅಷ್ಟಲಕ್ಷ್ಮಿ ಯಂತ್ರದ ಒಂದು ಶಕ್ತಿ ತಾಕತ್ತೆ ಅಂಥದ್ದು. ಎಲ್ಲರೂ ಕೂಡ ಅಷ್ಟಲಕ್ಷ್ಮಿ ಯಂತ್ರವನ್ನು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಅಷ್ಟಲಕ್ಷ್ಮಿ ಯಂತ್ರವನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡಿ ಅದಿರಲೇಬೇಕು. ಅದಿತ್ತು ಅಂತಂದರೆ ನಿಮಗೆ ಸಾಕ್ಷಾತ್ ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ಇದ್ದ ಹಾಗೆ ಅಲ್ಲ. ಇದು ವಿಶೇಷವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ಇನ್ನು ಜನರ ಕಣ್ಣು ದೃಷ್ಟಿ ಬಿದ್ದು ಕೆಟ್ಟ ದೃಷ್ಟಿ ಬಂದು ನೀವು ಮಾಡ್ತಾರಂಥ ವ್ಯಾಪಾರ ಹಾಳಾಗ್ತಾಯಿತ್ತು ಅಂತಂದರೆ, ನಷ್ಟ ಆಗ್ತಾಯಿತ್ತು ಅಂತಂದರೆ ನೋಡಿ, ಜನರ ದೃಷ್ಟಿಯಿಂದನೇ ನಿನಗೇನು ಬಿಡಪ್ಪ ಒಳ್ಳೆ ವ್ಯಾಪಾರ ಆಗ್ತಾಯಿದೆ, ದಿನಕ್ಕೆ 1 ಕೋಟಿ ದುಡಿತೀಯ ಅಂದ್ಬಿಡ್ತಾರೆ. ಅದು ನಿಮಗೆ ತೊಂದರೆ ಆಗುತ್ತೆ. ಆವಾಗ ನಿಮಗೆ ವ್ಯಾಪಾರ ಆಗುವಂಥದ್ದು ಕಡಿಮೆ ಆಗುತ್ತೆ. ಬಿಡಿ ಸರಿ ನಾನು ಗೆಲ್ತೀನಿ ಅಂತಂದರೆ ಸಾಕು, ಅವನು ಸೋತು ಬಿಡ್ತಾನೆ. ನೋಡೋಣ ಕಷ್ಟಪಟ್ಟು ಗೆಲ್ಲೇಬೇಕು, ನಾನು ಮಾಡೇ ಮಾಡ್ತೀನಿ. ಬೈ ಚಾನ್ಸ್ ಎಲ್ಲೋ ಒಂದು ಕಡೆ ಚೂರು ಲೈಟಾಗಿ ಭಯ ಇತ್ತು ಅಂತಂದರೆ ಅವ್ನು ಗೆಲ್ತಾನೆ. ಈ ಸರಿ ನಾನೇ ಗೆಲ್ಲೋದಂತ ಅಹಂಕಾರ ಮಾಡ್ಕೋತು ಅಂತಂದರೆ ಮುಗಿದೋಯ್ತು ಕತೆ ಅಂತಲ್ಲ. ಅದಕ್ಕೆ ನೀವು ಏನು ಮಾಡಬೇಕು ಅಂತ ನಾವು ನೋಡೋದಾಯಿತು ಅಂತಂದರೆ, ಜನರ ಕೆಟ್ಟ ಕಣ್ಣು ದೃಷ್ಟಿ ಬಿದ್ದು ವ್ಯಾಪಾರ ಚೆನ್ನಾಗಿ ನಡೀತಾ ಅಂತ ವ್ಯಾಪಾರ ಹಾಳಾಗ್ತಾಯಿತ್ತು ಅಂತಂದರೆ ಇದನ್ನು ಮಾಡಿ ಅಂತಲ್ಲ. ಏನು ಮಾಡಬೇಕು ಅಂದರೆ ಚಿಕ್ಕದು ತಾಮ್ರದ ಚುಂಬನ ತೆಗೆದುಕೊಳ್ಳಿ, ಸಿಗುತ್ತೆ, ಒಂದು 50 ರೂಪಾಯಿ ಕೊಟ್ಟು ಸಿಗುತ್ತೆ. ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ, ನೀವು 8 ವೀಳ್ಯದೆಲೆಯನ್ನು ಹಾಕಿ ಗೊತ್ತಲ್ಲ, ಮತ್ತು 9 ಅರಿಶಿಣದ ಕೊಂಬನ್ನು ಹಾಕಿ, ಅಲ್ಲಿ 9 ಅರಿಶಿಣದ ಕೊಂಬು, ಮತ್ತು ಕಲ್ಲಿದ್ದು ಚಿಕ್ಕ ಚಿಕ್ಕ ಪೀಸ್ ಇರುತ್ತಲ್ಲ
ಆ ಒಂದು ಪೀಸನ್ನು ನೀವೇನು ಮಾಡಬೇಕು ಅಂತಂದರೆ 12 ಚಿಕ್ಕದು ಅಥವಾ ಪುಡಿ ಮಾಡ್ಕೊಂಡು ಒಟ್ಟಿನಲ್ಲಿ 12 ಇರಬೇಕು ಪೀಸು, 12 ನಂಬರ್ ಇರಬೇಕು. 12 ಕಲ್ಲಿದ್ದಲನ್ನ ಹಾಕಬೇಕು. ಮತ್ತು ನೀವೇನು ಮಾಡಬೇಕು ಅಂತಂದರೆ ಓಂ ಕಾಳು ಅಂತ ಇದು ಸಿಗುತ್ತೆ. ಏನು ಹೇಳಿ, ಓಂ ಕಾಳು. ನೆಗೆಟಿವ್ ಎನರ್ಜಿನ ಎಳೆಯುವಂಥ ಶಕ್ತಿ ಇರುತ್ತೆ ಮತ್ತು ಪಾಸಿಟಿವ್ನ ಕೊಡುವಂಥ ಶಕ್ತಿ ಇರ್ತದೆ. ಅದನ್ನು ಗ್ರಂಥಿಗೆಂಗಿಲ್ ಸಿಗುತ್ತೆ, ಅದನ್ನು ತೆಗೆದುಕೊಂಡು ಬರಬೇಕು. ತೆಗೆದುಕೊಂಡು ಆ ಒಂದು ತಾಮ್ರದ ಚೊಂಬಿನಲ್ಲಿ ಇಡಬೇಕು. ಎಲ್ಲವನ್ನು ಹಾಕಬೇಕು. ಎಲ್ಲವನ್ನು ಹಾಕಿ 3 ದಿನಗಳ ಕಾಲ ನೀವು ವ್ಯಾಪಾರ ಮಾಡುವಂತಹ ಒಂದು ಸ್ಥಳದಲ್ಲಿ ಇಡಬೇಕು. ವ್ಯಾಪಾರ ಮಾಡುವಂಥ ಸ್ಥಳದಲ್ಲಿ ಒಂದು ಬಿಳಿ ಬಟ್ಟೆನ ಕಟ್ಟಿ ಇಡಬೇಕು. ಅದು ನೆಗೆಟಿವ್ ಎನರ್ಜಿ ಎಲ್ಲ ದೃಷ್ಟಿ ಎಲ್ಲ ಎಳ್ಕೊಳ್ಳುತ್ತೆ 3 ದಿನ. ಯಾವುದಾದ್ರು ಒಂದು ಮೂಲೆಯಲ್ಲಿ ಇಡಿ. ಅದನ್ನು ನೀವು ತೆಗೆದುಕೊಂಡೋಗಿ ನೀವು ಏನು ಮಾಡಬೇಕು ಅಂತಂದರೆ ಒಂದು ನಿರ್ಜನವಾದಂಥ ಪ್ರದೇಶ, ಯಾರು ನೋಡದೇ ಇರೋಂಥ ಪ್ರದೇಶ ಕೆಳಗಡೆ ಇಡಬೇಕು. ಒಂದು ಸೈಜ್ಗಳನ್ನ ತೆಗೆದುಕೊಂಡು ಅದರ ಮೇಲೆ ಹಾಕಬೇಕು. ಅದು ತಾಮ್ರದ ಚೊಂಬೆಲೆ ಹೋದ್ರೋಗಿ ಎಲ್ಲ ಚೊಂಬೆ ಹಾಕ್ಬಿಟ್ಟು ನೀವೇನು ಮಾಡಬೇಕು, ದೃಷ್ಟಿಯೆಲ್ಲ ಹೊಟ್ಟೋಗ್ಲಿ ಅಂತ ಸಂಕಲ್ಪ ಮಾಡೋದು ಅದ್ರ ಮೇಲೆ ಹಾಕ್ಬಿಟ್ಟು ನೀವು ವಾಪಸ್ ಬರಬೇಕು. ಯಾರೂ ನೋಡಬಾರ್ದು ಅದನ್ನು. ಅದೆಲ್ಲ ನೀವು ಮಾತ್ರ ನೋಡ್ಬೋದು, ಏನು ತೊಂದರೆ. ಯಾಕಂದ್ರೆ ನೀವು ಹಾಕ್ತೀರಾ, ಅದನ್ನು ಹಾಕ್ಬಿಟ್ಟು ಬನ್ನಿ. ಎಂಥ ದೃಷ್ಟಿ ವ್ಯಾಪಾರದ ಮೇಲೆ ಇತ್ತು ಅಂತಂದ್ರೂ ಕೂಡ ಹುಷಾರು. ಕಾಲಿಗಿಲ್ ಮೇಲೆ ತಗೊಬಿಟ್ಟಿರ, ಆಮೇಲೆ ಸ್ವಲ್ಪ ದೂರ ಇಟ್ಟು ಮೇಲೆ ದೂರ ಹಿಂಗೆ ಬಿಸಾಕಿ ಅದ್ರ ಮುಂದೆ ಕಾಲ ಮೇಲೆ ಹಾಕೋಬಿಟ್ಟಿರ. ನಾವು ಹೇಳೋಂಥ ಕೆಲವೊಂದರ ಜನ ಗೊತ್ತಾಗಲ್ಲ ಅವ್ರು. ಹುಷಾರಾಗಿ ನೀವು ಇತ್ತತ್ರನ ಏನಿಲ್ಲ, ಅದು ಚಂಬನ ಇಟ್ಟು ದೂರ ಅದರ ಮೇಲೆ ಸೈಜ್ಗಳನ್ನ ಎತ್ತಾಕ್ಬಿಟ್ಟು ಬನ್ನಿ. ಫುಲ್ಲು ಪಚ್ಚಿ ಆಗಬೇಕು, ಇದಾಗಬೇಕು ಅಂತ ಇಲ್ಲ. ಸುಮ್ಮನೆ ಹಾಕಿದ್ರೆ ಸಾಕು. ಅದೊಂಚೂರು ನಜ್ಜುಗುಜ್ಜಾದರೆ ಸಾಕು. ಎಂಥ ದೃಷ್ಟಿ ಆದರೂ ಹೊರಟೋಗ್ಬಿಡುತ್ತೆ ಗೊತ್ತಲ್ಲ. ಅದು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ. ಮತ್ತು ಭಾಳಷ್ಟು ಜನಗಳಿಗೆ ಏನಂತಂದರೆ ಯಾವೊಂದು ಸಮಸ್ಯೆಗೆ ಯಾವ ಮಂತ್ರ ಹೇಳಬೇಕು ಅನ್ನೋಂಥದ್ದು ಗೊತ್ತಾಗಿಲ್ಲ. ಅದಕ್ಕೋಸ್ಕರ ಏನಂತಂದರೆ ಸಕಲ ದೋಷ ನಿವಾರಣೆಗೆ ಮಂತ್ರಗಳು ಅಂತ ನಾನು ಪುಸ್ತಕ ಬರ್ತೀನಿ ಗೊತ್ತಲ್ಲ. ಇದನ್ನು ಸಪ್ನ ಬುಕ್ ಹೌಸು ಮತ್ತು ಕೆಲವೊಂದು ಒಳ್ಳೊಳ್ಳೆ ಬುಕ್ ಸ್ಟೋರ್ಗಳಲ್ಲಿ ಸಿಗುತ್ತೆ. ನಾನೇ ಬರೆದಿರೋಂಥದ್ದು. ಅದನ್ನು ನೀವು ತೆಗೆದುಕೊಂಡು ಓದಿ. ಯಾವ್ಯಾವ ಸಮಸ್ಯೆಗೆ ಏನು ಮಂತ್ರ ಹೇಳ್ಕೋಬೇಕು ಅಂತ ಹೇಳ್ಕೊಳ್ಳಿ. ಇಲ್ಲಾಂತಾದರೆ ಅದು ನಮಗೆ ಸಿಗುತ್ತೆ. ಅದು ಇಲ್ಲಾಂತ ನಮ್ಮ ಹತ್ರ ಬಂದರೆ ಸಿಗುತ್ತೆ. 5 ಪುಸ್ತಕ ತೊಗೊಂಡು 25 ಪುಸ್ತಕ ಬಂದ 5 ಪುಸ್ತಕ ತೆಗೆದುಕೊಂಡು ನೀವು ಓದುವಂಥ ಒಂದು ಕಲೆಯನ್ನು ಬೆಳೆಸಿ. ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತಲ್ಲ. ಇದು ವಿಶೇಷವಾದಂಥ ತಂತ್ರದ ವಿಚಾರ. ಇನ್ನು ಹಣಕಾಸಿನ ಸಮಸ್ಯೆಯನ್ನು ಏನೋ ನೀವು ಅಷ್ಟಲಕ್ಷ್ಮಿ ಯಂತ್ರ ತೆಗೆದುಕೊಂಡು ಬಗೆಹರಿಸ್ಕೊಬಿಡ್ತೀರ. ಆದರೆ ಜೀವನದ ಸಮಸ್ಯೆ ನಿವಾರಣೆ ಮಾಡಿಕೊಳ್ಬೇಕು ಅಂತಂದರೆ ಕುಂಡಲಿನಿ ತಂತ್ರ ಹಾಗೂ ಮುದ್ರಾ ಯೋಗ ಜೊತೆಗೆ ವಿಶೇಷವಂತ ಯಂತ್ರ ಮಂತ್ರ ತಂತ್ರನೂ ಕೂಡ ಹೇಳ್ಕೊಡ್ತೀವಿ. ಇದರಲ್ಲಿ 3rd ಐ ಆಕ್ಟಿವೇಶನ್ ಮಾಡ್ತೀವಿ. ನಿಮಗೆ 2 ಉಬ್ಬಿನ ಮಧ್ಯದಲ್ಲಿ ಆಜ್ಞಾ ಚಕ್ರ ಇರುತ್ತೆ ಮತ್ತು ಪಿಟ್ಯುಟರಿ ಆ್ಯಂಡ್ ಪೀನಲ್ ಗ್ಲ್ಯಾಂಡ್ಸ್ ಇರುತ್ತೆ. ಅದನ್ನು ಒತ್ತಿ ನಿಮ್ಮ ಮನಸ್ಸಿನಲ್ಲಿರುವಂತಹ ಕೆಟ್ಟ ನೆಗೆಟಿವ್ನೆಲ್ಲ ಕಿತ್ತು ಬಿಸಾಕ್ಬಿಡ್ತೀವಿ ಅಂತಲ್ಲ. ಹೆಬ್ಬೆರಳನ್ನು ಒತ್ತಿ ಮತ್ತು ಮಂತ್ರವನ್ನು ಕಿವಿಯಲ್ಲಿ, ಮಂತ್ರೋಪದೇಶವನ್ನು ನಾವು ಕಿವಿಯಲ್ಲಿ ಹೇಳ್ಕೊಡ್ತೀವಿ ಅಲ್ಲ. ಈ ಮಂತ್ರೋಪದೇಶವನ್ನು ನಾವು ಕಿವಿಯಲ್ಲಿ ಹೇಳಿಕೊಟ್ಟಾಗ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆ. ನಿಮ್ಮ ಲೈಫಲ್ಲಿ ಕರ್ಮಗಳೆಲ್ಲ ಕಳೆದು ಹೋಗುತ್ತದೆ ಹೇಳಿ, ಕರ್ಮಗಳೆಲ್ಲ ಕಳೆದು ಹೋಗ್ಬಿಡ್ತದೆ ಅಂತಲ್ಲ. ಹಾಗಾಗಿ ಏನು ಮಾಡಬೇಕು ಮೇಯ್ನಾಗಿ ಅಂತಂದರೆ ಈ ಕುಂಡಲಿನಿ ತಂತ್ರ ಹಾಗೂ ಮುದ್ರಾ ಯೋಗ ಅವನ್ನು ನೀವು ಕಲ್ತ್ಕೊಳ್ಳಿ. ಜೊತೆಗೆ ಯಂತ್ರ ಮಂತ್ರ ತಂತ್ರವನ್ನು ಕೂಡ ಇದರಲ್ಲಿ ಹೇಳ್ಕೊಡ್ತೀವಿ. ಇನ್ನೊಂದೇನಂತಂದರೆ ನೀವು ನಿಮ್ಮ ಮಾತೇ ಮಂತ್ರವನ್ನು ಮಾಡ್ಕೊಡ್ತೀವಿ. ಆವಾಗ ನಿಮ್ಮ ಮಾತಿನ ಎಲ್ಲವನ್ನು ವಶೀಕರಣ ಮಾಡ್ಕೋಬೋದು. ನಿಮ್ಮ ದೇಹವನ್ನೇ ಯಂತ್ರ ಮಾಡಿಬಿಡ್ತೀವಿ ಅಂತಂದರೆ ಅದು ಪಾಡಿಗೆ ಅದು ಕೆಲಸ ಮಾಡ್ತಾ ಹೋಗುತ್ತೆ ಅದಲ್ಲ. ನೀವು ಅದಕ್ಕೆ ಅಂತ ನೀವೇನು ಇದು ಮಾಡೋಂಥ ಅವಶ್ಯಕ. ಮತ್ತು ನಿಮ್ಮ ಮಾಡುವಂಥ ಎಲ್ಲ ಕೆಲಸವನ್ನು ತಂತ್ರ ಮಾಡಿಬಿಡ್ತೀವಿ ಅಲ್ಲ. ತಂತ್ರ ನೀವೇನು ಕೆಲಸ ಮಾಡೋದು ಸಕ್ಸಸ್ ಆಗಬೇಕು, ಅದೇ ತಂತ್ರ. ನೀವು ಇಷ್ಟು ದಿನ ಏನು ಮಾಡ್ತಾಯಿದ್ರಿ, ಯಾವುದೊಂದು ಕೆಲಸ ಸಕ್ಸಸ್ ಆಗಬೇಕು ಅಂತ ತಂತ್ರ ಮಾಡ್ತಾಯಿದ್ರಿ. ಆದರೆ ನೀವು ಮಾಡುವಂಥ ಕೆಲಸವೇ ತಂತ್ರ ಆಗಿಬಿಟ್ರೆ ಎಲ್ಲವೂ ಕೂಡ ಸಕ್ಸಸ್ಸೇ ಗೊತ್ತಲ್ಲ. ಇದರಲ್ಲಿ ವಿಶೇಷವಾಗಿ ಏನಂತಂದರೆ ನಿಮಗೆ ಪೇಯ್ನ್ ಆಗಲ್ಲ. ಅನೇಕ ರೀತಿಯಂಥ ಆರೋಗ್ಯದ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡುತ್ತೆ. ಮತ್ತು ಏಜನ್ನು ಹಂಗೆ ನಿಲ್ಲಿಸ್ಬಿಡ್ಬೋದು. ಇವಾಗ ಹೆಂಗಿರ್ತೀರ ಹಂಗೆ ಇರ್ಬೋದು. ಮತ್ತು ಆರೋಗ್ಯದ ಸಮಸ್ಯೆ ನಿವಾರಣೆ ಆಗಿಬಿಡುತ್ತೆ. ಮತ್ತು ಪೇಯ್ನ್ ಆಗಲ್ಲ, ಸುಸ್ತಾಗಲ್ಲ ಗೊತ್ತಲ್ಲ, ಏಜ್ ಆಗಲ್ಲ ಗೊತ್ತಲ್ಲ. ಮತ್ತು ಹಸುವಾಗಲ್ಲ. ಮೇಯ್ನಾಗಿ ನೀವು ಆಳು ಮೂಳು ತಿಂದೆಲ್ಲ ಇದ್ಕೊಡ್ತೀವಿ. ನೀವು ಈ ಒಂದು ಶಿಬಿರವನ್ನು ಅಟೆಂಡ್ ಮಾಡ್ತು ಅಂತಂದರೆ ನಿಮಗೆ ಎಲ್ಲವೂ ಕೂಡ ಬೆನಿಫಿಟ್. ನಿಮಗೆ ಮಿರಾಕಲ್ ಆಗುತ್ತೆ
ಅಲ್ಲ, ಅಂಥ ಒಂದು ಅದ್ಭುತವಾದಂಥ ಒಂದು ನಿಮ್ಮ ಒಂದು ಅನೇಕ ರೀತಿಯ ನೋವುಗಳನ್ನು ನೀವೇ ಗುಣ ಮಾಡ್ಕೊಬಿಡ್ಬೋದು ಅಂಥ ಒಂದು ಅದ್ಭುತವಾದಂಥ ಒಂದು ವಿದ್ಯೆಯನ್ನು ಹೇಳಿಕೊಡ್ತಾ ಹೋಗ್ತೀನಿ, ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೋಸ್ಕರ ಮಿಸ್ ಮಾಡದೆ ಈ ಒಂದು ಕುಂಡಲಿನಿ ತಂತ್ರವನ್ನು ಮತ್ತು ಮುದ್ರಾ ಯೋಗವನ್ನು ನೀವು ಕಲ್ತ್ಕೊಳ್ಳಿ. ತುಂಬ ಸುಲಭವಾಗಿರುತ್ತೆ. ಅದನ್ನು ಡೈಲಿ 2-3 ನಿಮಿಷ ಟೈಮ್ ಕೊಟ್ಟರೆ ಸಾಕು ಈ ವಿದ್ಯೆಗೋಸ್ಕರ. ನಿಮ್ಗೆಲ್ಲ ಪ್ರಾಬ್ಲಮ್ಮು, ಕೋರ್ಟು ಕಚೇರಿಗಳ ಸಮಸ್ಯೆ, ಗಂಡ ಹೆಂಡತಿ ಪ್ರಾಬ್ಲಮ್ಮು, ಲೈಫಲ್ಲಿ ಯಾವಾಗಲೂ ಹ್ಯಾಪಿಯಾಗಿರುತ್ತೆ. ದುಃಖ ಅನ್ನೋಂಥದ್ದು ಬರೋದೇ ಇಲ್ಲ. ದುಃಖ ಅಂತಂದರೆ ಯಾವುದಕ್ಕೂ ದುಃಖ ಪಡೋಲ್ಲ ನೀವು, ಎಲ್ಲವೂ ಕೂಡ ಖುಷಿಯಾಗಿರ್ತಾರೆ. ಕಷ್ಟ ಅನ್ನೋಂಥದ್ದೇ ಇಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ. ಸಮಾಜಕ್ಕೋಸ್ಕರ ಭಯ ಪಡಲ್ಲ, ಭಯ ಹೊರಟೋಗ್ಬಿಡುತ್ತೆ, ಎಲ್ಲದ್ರ ಮೇಲೂ ಭಯ ಹೊರಟೋಗ್ಬಿಡುತ್ತೆ. ಧೈರ್ಯವಾಗಿರ್ತಾರೆ. ಧೈರ್ಯಕ್ಕಿಂತ ಐಶ್ವರ್ಯವಿಲ್ಲ ಅಲ್ಲ, ಧೈರ್ಯ ಅನ್ನೋಂಥದ್ದು ಬರುತ್ತೆ, ಆತ್ಮಸ್ಥೈರ್ಯ ಅಂತ ಬರುತ್ತೆ. ಫ್ಯಾಮಿಲಿ ಪ್ರಾಬ್ಲಮ್ಮು ಇತ್ತ ನಮಗೆ ಅಂತ ಅನಿಸ್ಬಿಡುತ್ತೆ ಅದಲ್ಲ. ಮಕ್ಕಳ ಸಮಸ್ಯೆ ಇರಲ್ಲ, ಗೊಂದಲ ಇರಲ್ಲ, ಮನೆ ಕಟ್ಟಿಲ್ಲ, ಸೈಟ್ ತೊಗೊಂಡು ಒದ್ದಾಡ್ತಾ ಇರ್ತದೆ. ಅದಕ್ಕೆಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ, ಎಲ್ಲವೂ ಕೂಡ ನೀವು ಸಾಧಿಸ್ತೀರ ಅಂಥ ಒಂದು ಅದ್ಭುತವಾದಂಥ ಒಂದು ಶಿಬಿರ, ಕುಂಡಲಿನಿ ತಂತ್ರ ಹಾಗೂ ಮುದ್ರಾ ಯೋಗ ಶಿಬಿರ. ಇಲ್ಲಿ ಯಂತ್ರ ಮಂತ್ರ ತಂತ್ರನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮಿಸ್ ಮಾಡದೆ ಬನ್ನಿ. ನಿಮ್ಮ ಎಲ್ಲ ಪ್ರಾಬ್ಲಮ್ಗಳನ್ನ ಸಂಪೂರ್ಣವಾಗಿ, ಸ್ವಲ್ಪ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು ಅಲ್ಲ. ಇದು ವಿಶೇಷವಾದಂಥ ಒಂದು ಕುಂಡಲಿನಿ ಯಂತ್ರ ಮಂತ್ರ ತಂತ್ರದ ಮುದ್ರಾ ಹಾಗೂ ಮುದ್ರಾ ಯೋಗ ಶಿಬಿರ ಎಲ್ಲವನ್ನು ಕೂಡ ಇದರಲ್ಲಿ ಬಳಸ್ಕೊಂಡು ನಿಮ್ಮ ಚಕ್ರಗಳು ಕೂಡ ಆಕ್ಟಿವೇಶನ್ ಆಗ್ತಾ ಬರುತ್ತೆ. ಚಕ್ರಗಳನ್ನು ನೀವು ಆಕ್ಟಿವೇಶನ್ ಮಾಡ್ಕೊಳ್ಳೋದಲ್ಲ, ನಾನು ಆಕ್ಟಿವೇಶನ್ ಮಾಡ್ತೀನಿ ಗೊತ್ತಲ್ಲ. ಎಷ್ಟೊಂದು ಜನಕ್ಕೆ ಆಕ್ಟಿವೇಶನ್ ಮಾಡಿಸ್ಕೊಳ್ಳೋಕ್ಕೋಸ್ಕರ ಅನೇಕ ರೀತಿಯಂಥ ಸಿದ್ಧಿಗಳನ್ನು ಮಾಡಿಕೊಂಡು ಮೆಡಿಟೇಷನ್ ಮಾಡಿಕೊಂಡು ಒದ್ದಾಡ್ತಾರೆ. ಆದರೆ ನಾನೇ ಮಾಡೋದ್ರಿಂದ ನಿಮಗೆ ತುಂಬ ಈಸಿ ಆಗ್ತಾ ಬರುತ್ತೆ ಅಲ್ಲ. ಅದಕ್ಕೋಸ್ಕರ ಮಿಸ್ ಮಾಡದೆ ಈ ಒಂದು ಶಿಬಿರವನ್ನು ಮಿಸ್ ಮಾಡ್ಕೊ, ಜೀವನದಲ್ಲಿ ತುಂಬ ದೊಡ್ಡದನ್ನು ನೀವು ಮಿಸ್ ಮಾಡ್ಕೋತೀರ. ಹಾಗಾಗಿ ಮಿಸ್ ಮಾಡದೆ ಮರೆಯದೆ ಈ ಒಂದು ಶಿಬಿರಕ್ಕೆ ಬನ್ನಿ. ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ಶಿಬಿರದ ವಿಚಾರ. ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ